ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಾಂಬಾರ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನು ಅಂತಂದರೆ, ಆ ಮೆಣಸಿನ್ಕಾಯಿನ ನಾವು ಮಿಕ್ಸ್ ಮಾಡಿ ಮಾಡಲ್ಲ. ಸಾಂಬಾರ್ ಪೌಡರ್ ಬೇರೆ, ಹಾಗೆ ಚಿಲ್ಲಿ ಪೌಡರ್ ಬೇರೆ, ಮೆಣಸಿನ್ಕಾಯಿ ಪುಡಿ ಪೌಡರ್ನ ಬೇರೆ ಮಾಡ್ತೀವಿ. ಸೊ ಅದು ನನಗೆ ಮುಂಚೆಯಿಂದನೂ ಹಾಗೆ ಅಭ್ಯಾಸ ಇದೆ. ಸೊ ಹಾಗಾಗಿ ಸಾಂಬಾರ್ ಪೌಡರ್ನ ಮಾತ್ರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಪೌಡರ್ನ ನಾನು ಇವಾಗ ಮಾಡ್ತಾಯಿಲ್ಲ. ಸೊ ಅದು ಇದೆ, ಸ್ಟಾಕಲ್ಲಿ ಖಾಲಿ ಆಗಿರೋದು ಸಾಂಬಾರ್ ಪೌಡರ್ ಮಾತ್ರ. ಸೊ ಹಾಗಾಗಿ ಸಾಂಬಾರ್ ಪೌಡರ್ನ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದು ಬೇಡ, ಮೆಜರ್ಮೆಂಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿ ಒಂದೊಂದಾಗಿ ನಾನು ಹುರಿತಾ ಹೋಗ್ತೀನಿ. ಆಮೇಲೆ ಒಂದು ಲಿಸ್ಟನ್ನ ಮಾಡಿರ್ತೀನಿ. ಆ ಒಂದು ಲಿಸ್ಟನ್ನು ನಾನು ಫೋಟೋನ ಅಥವಾ ವೀಡಿಯೋನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಿಂದ ನೀವು ಯಾವ್ದಾವ್ದು ಐಟಮು ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಅಂತ ನೋಡಬಹುದು. ಇವಾಗ ನಾನು ಮೆಜರ್ಮೆಂಟ್ ಪ್ರಕಾರ ಮೆಟೀರಿಯಲ್ಸ್ನ ತೋರಿಸ್ಕೊಂಡು ಹೋಗೋದಿಲ್ಲ. ಹುರಿತಾನೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಆಮೇಲೆ ಒಂದು ಲಿಸ್ಟನ್ನು ತೋರಿಸ್ತೀನಿ. ಸೊ ನಿಮಗೂ ಕೂಡ ಆವಾಗ ಯಾವ ರೀತಿ ಮಾಡೋದು ಅಂತ ಹೇಳಿ ಗೊತ್ತಾಗುತ್ತೆ. ಬನ್ನಿ ನೋಡೋಣ ಹೇಗೆ ಸಾಂಬಾರ್ ಪೌಡರ್ ಮಾಡೋದು ಅಂತ ಹೇಳಿ. ಸೊ ಇದು ಏನು ನೋಡ್ತಾ ಇದ್ದೀರಾ, ನಾನು ಸಾಂಬಾರ್ ಪೌಡರ್ ಮಾಡೋದಕ್ಕೆ ತೊಗೊಂಡು ಬಂದಿರುವಂತಹ ರೇಷನ್ನು. ಕರಿಬೇವಿನ ಸೊಪ್ಪು ಕೂಡ ಇದೆ, ಹಾಗೆ ಇದೆರಡು ಎಕ್ಸ್ಟ್ರಾ ಐಟಮ್ಸ್ ಅಷ್ಟೇ. ಇದನ್ನ ಬಿಟ್ಟರೆ ಬೇರೆ ಎಲ್ಲ ಇರೋದನ್ನು ಇದು ಸಾಂಬಾರ್ ಪೌಡರ್ ಮಾಡೋದಕ್ಕೆ ಇರುವಂತಹದ್ದೇನೆ. ಸೊ ಇಷ್ಟೆಲ್ಲ ಇದೆ. ಇವಾಗ ನಾನು ಇಲ್ಲಿ ಇದನ್ನು ಫಟಾಫಟ್ ಅಂತ ಹೇಳಿ ಒಂದೊಂದೇ ಹುರ್ಕೋತಾ ಬರ್ತೀನಿ. ಇಲ್ಲಿ ನಾನು ಬಾಣಲಿನ ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿದ್ದೀನಿ. ಸೊ ಇವಾಗ ಒಂದೊಂದೇ ಉರಿತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವಾಗ ತೊಗೊಂಡಿರೋಂಥ ಅಷ್ಟು ಐಟಮ್ಸ್ನ ಹುರ್ಕೋತಾ ಹೋಗೋಣ. ಇವಾಗ ನಾನು ಒಂದು ಮೀಡಿಯಮ್ ಸೈಜ್ದು ಕಪ್ಪನ್ನು ತೊಗೊಂಡಿದ್ದೀನಿ. ಟೀ ಕಪ್ಪಿಗಿನ ಸ್ವಲ್ಪ ಜಾಸ್ತಿ ಇದೆ, ಜ್ಯೂಸ್ ಕಪ್ಪಿಗಿನ ಸ್ವಲ್ಪ ಕಡಿಮೆ ಇದೆ. ಸೊ ಈ ಒಂದು kg ಧನಿಯಾ ಬೀಜಕ್ಕೆ ಈ ಒಂದು ಅಳತೆನಲ್ಲಿ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಅಳತೆ ಆಗುತ್ತೆ. ಸೊ ಕಡಲೆಕಾಳನ್ನು ಹುರಿತಾ ಇದ್ದೀನಿ. ಕಡಲೆಕಾಳು ಈ ರೀತಿ ಸಿಡಿಬೇಕು, ಆ ಮೇಲ್ಗಡೆ ಸಿಪ್ಪೆ ಏನಿದೆ ಅದು ಬಿಟ್ಕೋಬೇಕು. ಅಲ್ಲಿವರೆಗೂ ಹುರ್ಕೊಂಡ್ರೆ ಅದು ಒಂದು ಫ್ಲೇವರ್ ಕೂಡ ಕೊಡುತ್ತೆ. ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಾವೆಲ್ಲ ಕಾಳುಗಳನ್ನೂ ಹುರ್ಕೋಬೇಕಾಗುತ್ತೆ. ಇದು ಬಂದು ಉದ್ದಿನಬೇಳೆ, ಒಂದು ಅರ್ಧ ಕಪ್ ಹಾಕಿದ್ದೀನಿ ಅಷ್ಟೇ. ಉದ್ದಿನಬೇಳೆನ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನುಣುಕು ಥರ ಸಾಂಬಾರು ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗೋದಿಲ್ಲ. ಉದ್ದಿನಬೇಳೆ ಕೂಡ ಚೆನ್ನಾಗಿ ಸ್ಮೆಲ್ ಬರಬೇಕು, ಸ್ವಲ್ಪ ಕಲರ್ ಕೂಡ ಕಂದು ಬಣ್ಣಕ್ಕೆ ಬರುತ್ತೆ. ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಇತ್ತು ಅಂತಂದರೆ ಸಾಂಬಾರು ಪೌಡರು ತುಂಬ ದಿನ ಇಡೋದಕ್ಕಾಗೋದಿಲ್ಲ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಒಂದೊಂದೇ ತೆಗೆದು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಇವಾಗ ನೆಕ್ಸ್ಟ್ ನಾನು ಇಲ್ಲಿ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆನೂ ಕೂಡ 1 ಕಪ್ ಮೆಷರ್ಮೆಂಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಗಟ್ಟಿ ಬೇಳೆ ಬರುತ್ತಲ್ವ, ಆ ಬೇಳೆನ ತೊಗೊಳ್ಳಿ. ಸಾಂಬಾರು ಸ್ವಲ್ಪ ದಟ್ಟವಾಗುತ್ತೆ, ಅಂದರೆ ಗಟ್ಟಿಯಾಗಿ ಸಾಂಬಾರು ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಬೇಳೆನೇ ತೊಗೊಂಡಿದ್ದೀನಿ. ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಹೆಸರು ಬೇಳೆನ 1 ಕಪ್ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಹಾಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ದವರು ಹೆಸರು ಕಾಳನ್ನು ಕೂಡ ಹಾಕೋಬಹುದು. ಕಡಲೆಕಾಳನ್ನು ಇಷ್ಟಪಡದೇ ಇದ್ದವರು ಕಡಲೆ ಬೇಳೆನ ಕೂಡ ಹಾಕೋಬಹುದು. ಸೊ ಇವಾಗ ನಾನು ಇಲ್ಲಿ ಹೆಸರು ಬೇಳೆನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಒಂದು ಫ್ಲೇವರ್ ಬರುತ್ತೆ ಘಮ ಘಮ ಅಂತ ಹೇಳಿ, ಅಲ್ಲಿವರೆಗೂ ಕೂಡ ನಾವು ಹುರ್ಕೋಬೇಕು. ಯಾವುದೇ ಒಂದು ಕಾಳುಗಳನ್ನ ತೊಗೊಂಡ್ರು ಕೂಡ ಹುರಿದಾಗ ಸ್ಮೆಲ್ ಬರಬೇಕು, ಅದರ ಒಂದು ಫ್ಲೇವರ್ ಬರ್ತಾ ಇರಬೇಕು. ಆವಾಗ ನಾವು ಉರಿ ಆಗಿದೆ ಅಂದರೆ ಅದು ಬಿಸಿ ಆಗಿದೆ, ಕರೆಕ್ಟ್ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಅದನ್ನು ನಾವು ತೆಗಿಬಹುದು. ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಆಗಿದೆ. ಈ ಒಂದು ಇದರಲ್ಲಿ ಇದ್ದರೆ ಸಾಕು ಕನ್ಸಿಸ್ಟೆನ್ಸಿನಲ್ಲಿ. ಇದನ್ನು ನಾವು ಇವಾಗ ತೆಗೆದು ಬಿಡೋಣ. ನೆಕ್ಸ್ಟ್ ಬಂದು ಹುರಿಗಡಲೆನ ಹಾಕೋತಾ ಇದ್ದೀನಿ. ಇದನ್ನು 1.5 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಇದು ಕೂಡ ಸಾಂಬಾರು ಗಟ್ಟಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಹುರಿಗಡಲೆನ 1.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕಡಲೆನಲ್ಲೇ ಸಾಂಬಾರು ಗಟ್ಟಿಯಾಗಿ ಆಗೋದು. ಕಡಲೆನ ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ಸಾಂಬಾರು ಟೇಸ್ಟು ಬರಲ್ಲ ಮತ್ತು ಗಟ್ಟಿನೂ ಬರಲ್ಲ, ತೆಳುವಾಗಿಬಿಡುತ್ತೆ. ನಾವು ಕೆಲವೊಂದು ಕಾಳುಗಳನ್ನ ಹಾಕೋದೇ ಸಾಂಬಾರು ಗಟ್ಟಿಯಾಗಿ ಬರೋದಕ್ಕೆ ಅಂತ ಹೇಳಿ. ಒಂದು ಮೆಟೀರಿಯಲ್ ಜಾಸ್ತಿ ಆಯಿತು ಅಂದರೂ ಕೂಡ ಅದು ರುಚಿನ ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಮೆಜರ್ಮೆಂಟಿಗೆ ತಕ್ಕನಾಗಿ ನಾವು ಹಾಕೋತಾ ಇರಬೇಕು. ಇವಾಗ ಇದು ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ನಾವು ತೆಗಿಬಹುದು.
ಎಲ್ಲ ಒಂದು ಯಾವುದೇ ಒಂದು ಕಾಳುಗಳನ್ನ ತೊಗೊಂಡ್ರು ಕೂಡ ಕೆಲವೊಬ್ಬರು ಕಾಳುಗಳನ್ನ ಎಕ್ಸ್ಟ್ರಾ ಸೇರಿಸ್ತಾರೆ. ಸಾಕು ಇದಿಷ್ಟು ಕಾಳಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಈಗ ಕಡಲೆನ ತೆಗೆದು ನಾನು ಅದೇ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಈ ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲೂ ಕೂಡ ಒಂದು ಅರೋಮಾ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ಸ್ವಲ್ಪ ಸಿಡಿಯೋ ಥರ ಅನಿಸುತ್ತೆ ಚಟಪಟ ಅಂತ ಹೇಳಿ ಆವಾಗ ತೆಗೆದು ಬಿಡಬೇಕು. ಮತ್ತು ಜಾಸ್ತಿ ಹುರಿತಾ ಇದ್ದರೆ ಸೀದೋಗಿಬಿಡುತ್ತೆ. ಹುರಿತಾ ಇದರಲ್ಲಿ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋತಾ ಹೋಗಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದು ಸ್ವಲ್ಪ ಸಿಡಿತಾ ಇದೆ ಅಂತ ನನಗನ್ನಿಸ್ತು, ಹಾಗಾಗಿ ನಾನು ಇದನ್ನು ತೆಗೆದಿದ್ದೀನಿ. ಮತ್ತು ನೆಕ್ಸ್ಟ್ ಬಂದು ಮೆಂತ್ಯ. ಇದು ಒಂದು 1/4 ಕಪ್ಪಿಗೂ ಕೂಡ ಕಡಿಮೆ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಪೌಡರ್ ಕಹಿ ಬಂದುಬಿಡುತ್ತೆ, ಹಾಗಾಗಿ ಜಾಸ್ತಿ ಹಾಕೋದು ಬೇಡ. ಮೆಂತ್ಯನ ಒಂದು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಗೊತ್ತಿರುತ್ತೆ ತುಪ್ಪಕ್ಕೆಲ್ಲ ಹಾಕೋರಿಗೆ. ಆ ಒಂದು ಸ್ಮೆಲ್ ಬಂದರೆ ಸಾಕು. ಈ ರೀತಿ ಕಲರ್ ಕೂಡ ಆಗಿದೆ, ಸಿಟಿತಾ ಇದೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಈ ಒಂದು ಟೈಮ್ನಲ್ಲಿ ನಾವು ಇದನ್ನು ತೆಗೆದು ಪ್ಲೇಟಿಗೆ ಚೇಂಜ್ ಮಾಡ್ಕೊಳ್ಳೋಣ. ನೋಡ್ತಾ ಇರಿ, ಒಂದೇ ನಿಮಿಷಕ್ಕೆ ಕಲರ್ ಆಗಿಬಿಡುತ್ತೆ ಅದು. ಇವಾಗ ಚಕ್ಕೆನ ತೊಗೊಂಡಿದ್ದೀನಿ. 1/4 kg ಚಕ್ಕೆನ ತೊಗೊಂಡ್ರೆ ಅದರಲ್ಲಿ ಒಂದು 1/4 ಭಾಗದಷ್ಟನ್ನು ಮಿಕ್ಕಿಸ್ಕೊಂಡಿದ್ದೀನಿ ನಾನು. ಇನ್ನು 3/4 ಭಾಗದಷ್ಟು ಹಾಕಿದ್ದೀನಿ. ನೆನಪಿರಲಿ, 1/4 kg ಚಕ್ಕೆನಲ್ಲಿ 1/4 ಭಾಗ ನಾನು ಮಿಕ್ಕಿಸ್ಕೊಂಡಿದ್ದೀನಿ, 3/4 ಭಾಗದಷ್ಟು ಮಾತ್ರ ಹಾಕಿರೋದು. ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕು. ಇದರಲ್ಲೂ ಕೂಡ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರುತ್ತೆ ಚಕ್ಕೆನ ಹುರಿತಾ ಇದ್ದರೆ. ಆ ಒಂದು ಸ್ಟೇಜ್ವರೆಗೂ ನಾವು ಹುರ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಅದಷ್ಟು ಚಕ್ಕೆನ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಜರ್ಮೆಂಟಲ್ಲಿ ಸಾಂಬಾರು ಪೌಡರ್ನ ನೀವು ಮಾಡ್ತಾ ಹೋದರೆ ಪರ್ಫೆಕ್ಟ್ ಬರುತ್ತೆ. ನಾನು 1 kg ಧನಿಯಕ್ಕೆ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ಚಕ್ಕೆನ ಹುರಿದಾದ ನಂತರ ಒಂದು 1/4 ಲೋಟದಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ಮೆಣಸನ್ನು ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪೌಡರ್ ಖಾರ ಬಂದುಬಿಡುತ್ತೆ ಮತ್ತು ಕಹಿ ಬರುತ್ತೆ. ಸೊ ಹಾಗಾಗಿ ನಾನು ಇದಿಷ್ಟನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಪಟಪಟ ಅಂತ ಸಿಡಿಯೋವರೆಗೂ ಬಿಟ್ಟರೆ ಸೀದೋಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಹೊಗೆ ಬರ್ತಾ ಇದೆ, ಸ್ಮೆಲ್ ಕೂಡ ಬರುತ್ತೆ, ಅಲ್ಲಿಗೆ ತೆಗೆದ್ರೆ ಸಾಕು. ಮತ್ತು ಲವಂಗ, ಇದನ್ನೇ ಜಾಸ್ತಿ ಹೊತ್ತು ಏನು ಉರಿಯೋಂಗಿಲ್ಲ, ಬಿಸಿಗೇ ಇದು ಸ್ಮೆಲ್ ಬಂದುಬಿಡುತ್ತೆ ಘಮ ಘಮ ಅಂತ ಹೇಳಿ. ಆ ಒಂದು ಅರೋಮಾ ಬಂದರೆ ಸಾಕು, ಇದನ್ನು ನಾವು ತೆಗಿಬಹುದು. ಲವಂಗ ಒಳ್ಳೆ ಒಂದು ಫ್ಲೇವರ್ನ ಕೊಡುತ್ತೆ. ಸೊ ಇದನ್ನು ಕೂಡ ನಾನು ಇವಾಗ ಹುರಿದು ಹಾಕ್ಕೊಂಡಿದ್ದೀನಿ. ಅರಿಶಿನದ ಕೊನೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಕಲರ್ ಚೇಂಜ್ ಆಗೋವರೆಗೂ ಹುರಿಯೋದಕ್ಕಾಗೋದಿಲ್ಲ, ಯಾಕಂದರೆ ಇದು ಕಲರ್ ಚೇಂಜ್ ಆದರೆ ಸೀದೋಗಿಬಿಡುತ್ತೆ. ಈ ರೀತಿಯಾಗಿ ಲೈಟಾಗಿ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ, ಆಗ ತೆಗೆದುಬಿಟ್ಟು ಇದನ್ನು ನಾವು ಚಚ್ಚಿ ಇಟ್ಕೋಬೇಕು. ಸ್ವಲ್ಪ ಆರೋದಕ್ಕೆ ಬಿಟ್ಟು ಆಮೇಲೆ ಚಚ್ಚಿ. ಇವಾಗ ನಾನು 10 ರೂಪೀಸ್ದು ಗಸಗಸೆ ಬರುತ್ತಲ್ವ, ಅದನ್ನು 2 ತೊಗೊಂಡಿದ್ದೀನಿ. ಗಸಗಸೆ ಕೂಡ ಕಹಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಸಿಡಿಯೋ ಟೈಮ್ ಬರ್ತಾ ಇದೆ ಅಂತ ಅಂದಾಗ ಕೈ ಬಿಡದೇ ಆಡಿಸ್ತಾ ಇರಿ, ಆಮೇಲೆ ತೆಗೆದುಬಿಡಿ. ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ಸಿಡಿತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾವು ತೆಗಿಯೋಣ. ಹಾಗೆ ಇದರಲ್ಲಿ ಮತ್ತು 10 ರೂಪೀಸ್ದು ಏಲಕ್ಕಿ 2 ಪ್ಯಾಕೆಟ್ ಅಂದರೆ 20 ರೂಪೀಸ್ದನ್ನು ಹಾಕಿದ್ದೀನಿ. ಇದು ಈ ರೀತಿಯಾಗಿ ದಪ್ಪನಾಗಿ ಉಬ್ಬುತ್ತೆ ಬಿಸಿನಲ್ಲಿ, ಹಾಗೆ ಉರಿತಾ ಇದ್ದರೆ ಈ ಒಂದು ಟೈಮಲ್ಲಿ ಸಾಕು. ಇದನ್ನು ತೆಗೆದ್ರೆ ತೋರಿಸ್ತಾ ಇದ್ದೀನಿ ನಿಮಗೆ ಉಬ್ಬಿದೆ ಅಂತ ಹೇಳ್ಬಿಟ್ಟು. ಇವಾಗ ನೆಕ್ಸ್ಟ್ ನಾನು ಪಲಾವ್ ಮಸಾಲಾನ ತೊಗೊಂಡಿದ್ದೀನಿ. ಇದು 10 ರೂಪೀಸ್ದಾಗೋಷ್ಟು ತೊಗೊಂಡಿದ್ದೀನಿ. ಪಲಾವ್ ಮಸಾಲಾನ ಹಾಕಿದರೆ ಒಂದು ಫ್ಲೇವರ್ ಕೊಡುತ್ತೆ, ಪಲ್ಯಗಳಿಗಾಗಿರ್ಬೋದು ಸಾಂಬಾರಿಗಾಗಿರ್ಬೋದು ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ವೈಟ್ ಕಲರ್ದು ಒಂದು ಬೀಜ ಇದೆಯಲ್ಲ, ಈ ಯಾವ ಸೀಡ್ ಅಂತ ಗೊತ್ತಾಗಲಿಲ್ಲ ನನಗದು, ನಾನು ಅದನ್ನು ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತೆಗೆದುಬಿಟ್ಟೆ. ಮಿಕ್ಕಿದ್ದೆಲ್ಲ ಪಲಾವ್ ಐಟಮ್ಸಲ್ಲಿ ಇರುತ್ತಲ್ಲ, ಅದು ಗೊತ್ತಿತ್ತು, ಹಾಗಾಗಿ ಅದನ್ನು ಬಿಟ್ಟು ಈ ಒಂದು ಬೀಜ ಏನಿದೆ ಇದನ್ನು ತೆಗೆದುಬಿಟ್ಟೆ. ಇದನ್ನು ಕೂಡ ಒಂದು ಅರೋಮಾ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಲಾವ್ ಎಲೆ, ಕಸೂರಿ ಮೇಥಿ, ಹಾಗೆ ಇದರಲ್ಲಿ ಸ್ವಲ್ಪ ಚಕ್ಕೆ, ಒಂದೊಂದು ಏಲಕ್ಕಿ ಎಲ್ಲ ಇರುತ್ತೆ. ಸೊ ಹಾಗೆ ಇದನ್ನೆಲ್ಲ ನಾನು ಫ್ರೈ ಮಾಡಿ ಒಂದು ಸ್ವಲ್ಪ ಫ್ಲೇವರ್ ಬಂದಮೇಲೆ ತೆಗೆದುಬಿಟ್ಟಿದ್ದೀನಿ. ಈಗ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಹುರಿದು ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಒಂದು ಒಳ್ಳೆ ಅರೋಮನ ಕೊಡೋದು ಅಂತಂದರೆ ಕರಿಬೇವಿನ ಸೊಪ್ಪು. ಡೈಜೆಷನ್ಗೂ ಮತ್ತು ಕಣ್ಣಿಗೆ ಮತ್ತು ಕೂದಲಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕೂಡ ಇವಾಗ ಇದು ಮುರಿದ್ರೆ ಪುಡಿ ಪುಡಿ ಆಗಿಬಿಡಬೇಕು, ಅಲ್ಲಿವರೆಗೂ ಹುರಿದು ನಾನು ತೊಗೊಂಡಿದ್ದೀನಿ. ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಹುರ್ಕೊಂಡು ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೇ ನಾನು ಇವಾಗ ನೋಡ್ತಾ ಇರ್ಬೋದು ಎಲ್ಲದನ್ನು ಮಿಕ್ಸ್ ಮಾಡಿ